ನಮ್ಮ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರ ಪ್ರಸಿದ್ಧ ಕೃತಿ ಜೂಲಿಯಸ್ ಸೀಸರ್ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನಿಜ. ಮೇಲ್ನೋಟಕ್ಕೆ ವೀಕ್ಷಕರಿಗೆ ಇದು ಕೇವಲ ರೋಮನ್ ಸಾಮ್ರಾಜ್ಯದ ಅಧಿಕಾರಶಾಹಿಯ ಕಥೆ ಅಂತ ಅನ್ಸಬಹುದು, ಆದ್ರೆ ಅಷ್ಟೇ ಅಲ್ಲ. ಹೌದು, ಇದೊಂದು ಬೇರೆಯದೇ ಮಟ್ಟದ ಕಥೆ. ಖಂಡಿತ. ಇಂಟ್ರೊಡಕ್ಷನ್ ಅಂಡ್ ಓವರ್ ಆಲ್ ಸಮ್ಮರಿ. ಈ ಕಥೆಯ ಮೂಲ ಬೇರುಗಳನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಹೌದು. ಕ್ರಿಸ್ತಪೂರ್ವದ ಕಾಲದ ರೋಮ್ ನಗರದ ವಾತಾವರಣ ಅದು. ಜೂಲಿಯಸ್ ಸೀಸರ್ ಎಂಬ ಮಹಾನ್ ಸೇನಾನಿ ತನ್ನ ಬದ್ಧ ಶತ್ರುವಾದ ಪಾಂಪೆ ಎಂಬ ನಾಯಕನನ್ನು ಮಣಿಸಿ ರೋಮ್ಗೆ ಮರಳುತ್ತಿದ್ದಾನೆ. ಅಂದ್ರೆ ಅತ್ಯಂತ ವಿಜಯಶಾಲಿಯಾಗಿ ಬರ್ತಿದ್ದಾನೆ. ಹೌದು. ದಾರಿಯುದ್ದಕ್ಕೂ ಜನಸಾಮಾನ್ಯರು ಅವನನ್ನು ದೇವರಿಗಿಂತ ಮಿಗಿಲಾಗಿ ಸಂಭ್ರಮಿಸುತ್ತಿದ್ದಾರೆ. ಆ ಸೀಸರ್ನ ಈ ಜನಪ್ರಿಯತೆ ಮುಗಿಲು ಮುಟ್ಟಿದೆ. ಆದರೆ ಇದೆಲ್ಲದರ ನಡುವೆ ರೋಮ್ನ ಸೆನೆಟ್ ಸದಸ್ಯರಿಗೆ ಇದೇ ದೊಡ್ಡ ಭೀತಿಯಾಗಿ ಕಾಡತೊಡಗುತ್ತದೆ. ಓ, ಜನಸಾಮಾನ್ಯರ ಪ್ರೀತಿ ಆ ಸೆನೆಟರ್ಗಳಿಗೆ ಏಕೆ ಇಷ್ಟೊಂದು ಭಯ ಹುಟ್ಟಿಸ್ತು ಅಂತ ವಿದ್ಯಾರ್ಥಿಗಳು ಯೋಚಿಸಬಹುದು. ಆ ಭಯಕ್ಕೆ ಒಂದು ಬಲವಾದ ಐತಿಹಾಸಿಕ ಕಾರಣ ಇದೆ. ಆ ಕಾಲದ ರೋಮನ್ ಗಣರಾಜ್ಯದ ವ್ಯವಸ್ಥೆ ಹೇಗಿತ್ತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸಂಪೂರ್ಣ ಅಧಿಕಾರ ಇರಬಾರದು. ಅಂದ್ರೆ ಯಾರೊಬ್ರು ಸರ್ವಾಧಿಕಾರಿ ಆಗ್ಬಾರ್ದು ಅಂತ. ಖಂಡಿತ. ಅಧಿಕಾರ ಹಂಚಿ ಹೋಗಿರಬೇಕು ಅನ್ನೋದೇ ಅವರ ಮೂಲ ಸಂವಿಧಾನದ ಆಶಯ. ಆದ್ರೆ ಸೀಸರ್ನ ಈ ಮಿತಿ ಮೀರಿದ ಜನಪ್ರಿಯತೆಯನ್ನ ನೋಡಿದಾಗ ಅವನು ಎಲ್ಲಿ ತಾನೇ ಏಕೈಕ ರಾಜನಾಗ್ಬಿಡ್ತಾನೋ ಎಂಬ ಭೀತಿ ಶುರುವಾಗುತ್ತೆ. ಇದೇ ಭೀತಿಯನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುವ ವ್ಯಕ್ತಿಯೇ ಕ್ಯಾಸಿಯಸ್ ಅಲ್ವಾ? ಹೌದು. ಸೀಸರ್ನ ಏಳಿಗೆಯನ್ನು ಕಂಡು ಅಸೂಯೆಯಿಂದ ರೊಚ್ಚಿಗೇಳುವ ಕ್ಯಾಸಿಯಸ್ ಆತನನ್ನು ಮುಗಿಸಲು ಒಂದು ದೊಡ್ಡ ಪಿತೂರಿಯನ್ನು ಹೆಣೆಯಲು ಶುರು ಮಾಡ್ತಾನೆ. ಇಲ್ಲಿಯೇ ಕಥೆಯ ಅತಿ ದೊಡ್ಡ ತಿರುವು ಎದುರಾಗುವುದು. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು. ಪರೀಕ್ಷೆಯ ದೃಷ್ಟಿಯಿಂದ ಈ ಭಾಗ ಬಹಳ ಮುಖ್ಯ. ಹೌದು. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ರಿಲೇಶನ್ಶಿಪ್. ಕ್ಯಾಸಿಯಸ್ ಒಬ್ಬನೇ ಸೀಸರ್ನ ಎದುರಿಸಲು ಸಾಧ್ಯವಿರಲಿಲ್ಲ. ಹಾಗಾಗಿ ಆತ ಬ್ರೂಟಸ್ನನ್ನು ತನ್ನ ಸಂಚಿನಲ್ಲಿ ಸೇರಿಸಿಕೊಳ್ಳಲು ತೀರ್ಮಾನಿಸ್ತಾನೆ. ನಿಜ. ರೋಮ್ನ ಜನಸಾಮಾನ್ಯರಲ್ಲಿ ಅಪಾರ ಗೌರವ ಹೊಂದಿರುವ ವ್ಯಕ್ತಿ ಬ್ರೂಟಸ್. ಎಲ್ಲಕ್ಕಿಂತ ಮಿಗಿಲಾಗಿ ಸೀಸರ್ಗೆ ಅತ್ಯಂತ ಆಪ್ತ ಸ್ನೇಹಿತ. ಹೌದು. ಕಥೆಯ ಶೀರ್ಷಿಕೆ ಜೂಲಿಯಸ್ ಸೀಸರ್ ಎಂದಿದ್ದರೂ ಈ ಇಡೀ ಕಥೆಯ ನಿಜವಾದ ದುರಂತ ನಾಯಕ ಬ್ರೂಟಸ್. ಖಂಡಿತ. ಆತ ತನ್ನ ಸ್ನೇಹಿತ ಸೀಸರ್ನನ್ನು ಪ್ರೀತಿಸುತ್ತಾನೆ, ಆದರೆ ತನ್ನ ದೇಶವಾದ ರೋಮ್ನು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಇದೇ ಅವನ ನೈತಿಕ ಸಂಘರ್ಷ. ಈ ಬ್ರೂಟಸ್ ಮತ್ತು ಕ್ಯಾಸಿಯಸ್ ನಡುವಿನ ವ್ಯತ್ಯಾಸವನ್ನು ನಾವು ನೋಡೋದಾದರೆ, ಅಲ್ಲಿ ದುರಂತ ನಾಯಕ ಎಂಬ ಪದವನ್ನು ನಾವಿಲ್ಲಿ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಬ್ರೂಟಸ್ನ ದೌರ್ಬಲ್ಯವೆಂದರೆ ಆತನ ಕುರುಡು ಆದರ್ಶವಾದ. ಆದರೆ ಕ್ಯಾಸಿಯಸ್ ಬಹಳ ಪ್ರಾಯೋಗಿಕ ಹಾಗೂ ಕುತಂತ್ರಿ ವ್ಯಕ್ತಿ. ಆತನಿಗೆ ರಾಜಕೀಯ ಮಹತ್ವಾಕಾಂಕ್ಷೆಗಳಿದ್ವಲ್ವಾ? ಹೌದು. ಆದರೆ ಬ್ರೂಟಸ್ ಹಾಗಲ್ಲ. ಬ್ರೂಟಸ್ ಪ್ರಾಮಾಣಿಕ, ಆದರೆ ರಾಜಕೀಯದ ಕರಾಳ ಮುಖವನ್ನು ಅರ್ಥ ಮಾಡಿಕೊಳ್ಳಲಾಗದಷ್ಟು ಮುಗ್ಧ. ಕ್ಯಾಸಿಯಸ್ ತನಗೆ ಬೇಕಾದ್ದನ್ನು ಸಾಧಿಸಲು ಬ್ರೂಟಸ್ನ ಈ ದೇಶಪ್ರೇಮವನ್ನೇ ಒಂದು ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳುತ್ತಾನೆ. ಇಲ್ಲಿ ನನ್ನದೊಂದು ಆಕ್ಷೇಪವಿದೆ, ಅಥವಾ ಇದೊಂದು ಸಾಮಾನ್ಯ ತರ್ಕ ಎನ್ನಬಹುದು. ಹೇಳಿ. ಬ್ರೂಟಸ್ ಎಷ್ಟೇ ಆದರ್ಶವಾದಿಯಾಗಿರಬಹುದು, ಎಷ್ಟೇ ದೇಶಪ್ರೇಮಿಯಾಗಿರಬಹುದು, ಆದರೆ ತನ್ನ ಪ್ರಾಣ ಸ್ನೇಹಿತನನ್ನೇ ಕೊಲ್ಲುವಷ್ಟು ಮಟ್ಟಿಗೆ ಆತ ಕುರುಡನಾಗುವುದು ಹೇಗೆ ಸಾಧ್ಯ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಅಂದ್ರೆ ಬುದ್ಧಿವಂತನಾದ ಬ್ರೂಟಸ್ಗೆ ತನ್ನದೇ ಆದ ಸ್ವಂತ ವಿವೇಚನೆ ಇರ್ಲಿಲ್ವೇ? ಕೇವಲ ಆ ಕ್ಯಾಸಿಯಸ್ನ ಊಹಾಪೋಹಗಳ ಆಧಾರದ ಮೇಲೆ ಒಬ್ಬ ಒಳ್ಳೆಯ ಸ್ನೇಹಿತ ಕೊಲೆಗಾರನಾಗಿ ಬದಲಾಗುತ್ತಾನೆ ಎಂದರೆ ಇಲ್ಲಿ ಬ್ರೂಟಸ್ನ ಮೂರ್ಖತನವೇ ಎದ್ದು ಕಾಣುತ್ತಿಲ್ಲವೇ? ಖಂಡಿತ ಇಲ್ಲ. ಬ್ರೂಟಸ್ ಮೂರ್ಖನಲ್ಲ, ಬದಲಾಗಿ ಆತ ಭವಿಷ್ಯದ ಕಾಲ್ಪನಿಕ ಭಯಕ್ಕೆ ಬಲಿಯಾದವನು. ಭವಿಷ್ಯದ ಕಾಲ್ಪನಿಕ ಭಯ. ಹೌದು. ವ್ಯಕ್ತಿಗಳ ಸ್ವಂತ ನಿರ್ಧಾರಗಳು ಅವರ ಪಾತ್ರವನ್ನು ಹೇಗೆ ಸಂಪೂರ್ಣವಾಗಿ ಪರಿವರ್ತಿಸ್ತವೆ ಎಂಬುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಬ್ರೂಟಸ್ ಕೊಲೆಗಾರನಾಗುವುದು ಸೀಸರ್ ಮೇಲಿನ ದ್ವೇಷದಿಂದಲ್ಲ, ಮತ್ತೆ ಯಾವುದರಿಂದ? ಬ್ರೂಟಸ್ ತನ್ನ ತೋಟದಲ್ಲಿ ಒಂಟಿಯಾಗಿ ಯೋಚಿಸುವ ದೃಶ್ಯವನ್ನು ವಿದ್ಯಾರ್ಥಿಗಳು ನೆನಪಿಸಿಕೊಳ್ಳಬೇಕು. ಅಲ್ಲಿ ಅವು ಸ್ಪಷ್ಟವಾಗಿ ಹೇಳ್ತಾನೆ, ಸೀಸರ್ ಇಲ್ಲಿಯವರೆಗೆ ಯಾವುದೇ ತಪ್ಪು ಮಾಡಿಲ್ಲ. ಹೌದು. ಆದರೆ ಭವಿಷ್ಯದಲ್ಲಿ ಅವನಿಗೆ ಕಿರೀಟ ಸಿಕ್ಕರೆ ಅಧಿಕಾರದ ಅಮಲಿನಲ್ಲಿ ಅವನು ಸರ್ವಾಧಿಕಾರಿಯಾಗಬಹುದು ಎಂದು ತರ್ಕಿಸುತ್ತಾನೆ. ಅಂದ್ರೆ ಹಾವಿನ ಮೊಟ್ಟೆ ಒಡೆದು ಮರಿಯಾದ ಮೇಲೆ ಅದು ಕಚ್ಚುವುದು ಖಚಿತ. ಹಾಗಾಗಿ ಆ ಹಾವನ್ನು ಮೊಟ್ಟೆಯಲ್ಲಿರುವಾಗಲೇ ನಾಶ ಮಾಡಬೇಕು ಎಂಬ ವಾದ. ನಿಖರವಾಗಿ. ಒಬ್ಬ ವ್ಯಕ್ತಿ ಮಾಡಬಹುದಾದ ಕಾಲ್ಪನಿಕ ತಪ್ಪಿಗಾಗಿ ಅವನನ್ನು ಈಗಲೇ ಕೊಲ್ಲುವ ಭ್ರಮಾತ್ಮಕ ಆದರ್ಶಕ್ಕೆ ಬ್ರೂಟಸ್ ಕಟ್ಟು ಬೀಳುತ್ತಾನೆ.
ಒಳ್ಳೆಯ ಉದ್ದೇಶಗಳಿದ್ರೂ ಸರಿಯಾದ ವಿವೇಚನೆ ಇಲ್ಲದಿದ್ದರೆ ಏನಾಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಓ ಹ್ಮ್ ಈ ಕುತಂತ್ರದ ಜಾಲ ಎಷ್ಟಿತ್ತಂದ್ರೆ ಕ್ಯಾಸಿಯಸ್ ನಕಲಿ ಪತ್ರಗಳನ್ನು ಸೃಷ್ಟಿಸುತ್ತಾನೆ. ಹೌದು ಹೌದು. ರೋಮನ ಪ್ರಜೆಗಳೇ ಬರೆದಂತೆ ಭಾಸವಾಗುವ ಆ ಪತ್ರಗಳನ್ನ ಬ್ರೂಟಸ್ನ ಮನೆಯ ಕಿಟಕಿಯೊಳಗೆ ಎಸೆಯುತ್ತಾನೆ. ಬ್ರೂಟಸ್, ಎಚ್ಚರಗೊಳ್ಳು, ರೋಮಿನ ಸ್ವಾತಂತ್ರ್ಯವನ್ನು ಕಾಪಾಡುವಂತ. ಇದು ಹೇಗಿದೆ ಅಂದ್ರೆ ಇದು ಇಂದಿನ ಕಾಲದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಫೇಕ್ ನ್ಯೂಸ್ ಅಭಿಯಾನದಂತೆಯೇ ಇದೆ ಅಲ್ವಾ? ಬ್ರೂಟಸ್ ಆ ಪತ್ರಗಳನ್ನು ನಿಜವೆಂದು ನಂಬಿ ಕೊಲೆ ಮಾಡಲು ನಿರ್ಧರಿಸ್ತಾನೆ. ನಿಜ. ಇದೇ ಸಂದರ್ಭದಲ್ಲಿ ಕಥೆಯ ಒಳಗಿನ ಭಾವನಾತ್ಮಕ ಸಂಬಂಧಗಳನ್ನು ಕೂಡ ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ನೆನ್ಪಿಡ್ಬೇಕು. ವಿಶೇಷವಾಗಿ ಬ್ರೂಟಸ್ ಮತ್ತು ಆತನ ಪತ್ನಿ ಪೋರ್ಷಿಯಾ ನಡುವಿನ ಸಂಬಂಧ. ಹೌದು, ಇದೊಂದು ಅತ್ಯಂತ ಆಳವಾದ ಬಾಂಧವ್ಯ. ಬ್ರೂಟಸ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ಒಳಜಗಳವನ್ನು ಪೋರ್ಷಿಯಾ ಸೂಕ್ಷ್ಮವಾಗಿ ಗಮನಿಸುತ್ತಾಳೆ. ಹೌದು, ತನ್ನ ಗಂಡನ ಮನಸ್ಸಿನ ಭಾರವನ್ನು ತಾನು ಹಂಚಿಕೊಳ್ಳಲು ಅವಳು ಸಿದ್ಧಳಾಗುತ್ತಾಳೆ. ತಾನು ಎಷ್ಟು ಬಲಶಾಲಿ ಎಂಬುದನ್ನು ಸಾಬೀತುಪಡಿಸಲು ತನ್ನ ತೊಡೆಗೆ ತಾನೇ ಚಾಕುವಿನಿಂದ ಇರಿದುಕೊಳ್ಳುತ್ತಾಳೆ. ಮೈ ನವಿರಳಿಸುವ ದೃಶ್ಯ ಅದು. ಖಂಡಿತ. ತನ್ನ ಮೌನ ರೋಧನ ಮತ್ತು ಭಾವನಾತ್ಮಕ ನೋವನ್ನು ಗಂಡನ ಮುಂದಿಡುತ್ತಾಳೆ. ರಾಜಕೀಯ ಬಿಕ್ಕಟ್ಟು ಮತ್ತು ಈ ವೈಯಕ್ತಿಕ ತುಮುಲಗಳು ಕಥೆಯ ತೀವ್ರತೆಯನ್ನು ಹೆಚ್ಚಿಸುತ್ತವೆ. ಹಾಗೆ ಸೀಸರ್ ಮತ್ತು ಬ್ರೂಟಸ್ ನಡುವಿನ ನಂಬಿಕೆ, ಆಂಟನಿ ಮತ್ತು ಸೀಸರ್ ನಡುವಿನ ನಿಷ್ಠೆ ಮತ್ತು ಸೀಸರ್ ಹಾಗೂ ಕ್ಯಾಲ್ಪರ್ನಿಯಾ ನಡುವಿನ ಸಂಬಂಧ ಕೂಡ ಅಷ್ಟೇ ಮುಖ್ಯ. ಹೌದು, ಇವೆಲ್ಲವೂ ಮುಂದಿನ ಅಂಕಗಳಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಆಕ್ಟ್ ವೈಸ್ ಎಕ್ಸ್ಪ್ಲನೇಷನ್. ಆಕ್ಟ್ 1 ಅಂಕ 1ರ ಕಡೆ ಗಮನ ಹರಿಸೋಣ. ಸೀಸರ್ನ ರೋಮ್ ಪ್ರವೇಶದಿಂದ ಇದು ಶುರುವಾಗ್ತದೆ. ಅಲ್ಲಿ ಫ್ಲೇವಿಯಸ್ ಮತ್ತು ಮಾರುಲಸ್ ಎಂಬ ಅಧಿಕಾರಿಗಳು ಸೀಸರ್ನನ್ನು ಸಂಭ್ರಮಿಸುತ್ತಿರುವ ಜನಸಾಮಾನ್ಯರನ್ನು ಟೀಕಿಸ್ತಾರೆ. ಹೌದು, ಅಲ್ಲೇ ಒಬ್ಬ ಭವಿಷ್ಯಕಾರ ಬಂದು ಎಚ್ಚರಿಕೆ ಕೂಡ ಕೊಡ್ತಾನೆ ಅಲ್ವಾ? ಹೌದು. ಮಾರ್ಚ್ 15ರ ಬಗ್ಗೆ ಎಚ್ಚರದಿಂದಿರು ಅಂತ ಭವಿಷ್ಯಕಾರ ಸೀಸರ್ಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾನೆ. ಇದು ಮುಂಬರುಣ ದುರಂತದ ಮೊದಲ ಮುನ್ಸೂಚನೆ. ಆಮೇಲೆ ಅದೇ ಆ ಕ್ಯಾಸಿಯಸ್ನ ನಕಲಿ ಪತ್ರಗಳ ತಂತ್ರ ಕೂಡ ಇದೇ ಅಂಕದಲ್ಲಿ ನಡೆಯೋದು. ಖಂಡಿತ. ಆಕ್ಟ್ 2 2ನೇ ಅಂಕದಲ್ಲಿ ಬ್ರೂಟಸ್ ತನ್ನ ತೋಟದಲ್ಲಿ ಯೋಚಿಸುತ್ತಿರುವುದು ಬರ್ತದೆ. ಹೌದು, ಇಲ್ಲಿ ಬ್ರೂಟಸ್ ಮತ್ತೊಂದು ನಿರ್ಧಾರ ಮಾಡ್ತಾನೆ. ಈ ಕೊಲೆ ಕೌರ್ಯವಾಗಬಾರದು, ಅದು ಉದಾತ್ತವಾಗಿರಬೇಕು ಎಂಬ ಕಾರಣಕ್ಕೆ ಆಂಟನಿಯನ್ನು ಕೊಲ್ಲದಿರಲು ನಿರ್ಧರಿಸುತ್ತಾನೆ. ಅಂದ್ರೆ ಆಂಟನಿ ಕೇವಲ ಸೀಸರ್ನ ಒಂದು ಅಂಗವಷ್ಟೇ. ಸೀಸರ್ ಹೋದ್ಮೇಲೆ ಆಂಟನಿಯಿಂದ ಏನೂ ಮಾಡಲಾಗೋದಿಲ್ಲ ಎಂಬ ಲೆಕ್ಕಾಚಾರ ಅಲ್ವಾ? ಹೌದು, ಆದ್ರೆ ಅದೇ ಲೆಕ್ಕಾಚಾರ ಮುಂದೆ ಅವನಿಗೆ ಮುಳುವಾಗುತ್ತೆ. ಇದೇ ಅಂಕದಲ್ಲಿ ಕ್ಯಾಲ್ಪರ್ನಿಯಾಳ ಭಯಾನಕ ಕನಸು ಬರ್ತದೆ. ಹೌದು, ಸೀಸರ್ನ ಪತ್ನಿ ಕ್ಯಾಲ್ಪರ್ನಿಯಾಳಿಗೆ ಕೊಲೆಯ ಹಿಂದಿನ ರಾತ್ರಿ ಒಂದು ಕೆಟ್ಟ ಕನಸು ಬೀಳುತ್ತೆ. ಸೀಸರ್ನ ಪ್ರತಿಮೆಯಿಂದ ರಕ್ತದ ಹೊಳೆ ಸುರಿಯುತ್ತಿರುವುದನ್ನ ಅವಳು ಕಾಣುತ್ತಾಳೆ. ಆ ರಕ್ತದಲ್ಲಿ ರೋಮ್ನ ಜನರು ನಗುತ್ತಾ ಕೈ ತೊಳೆಯುತ್ತಿರುವುದನ್ನು ನೋಡಿ ಭಯಪಟ್ಟು ಆ ದಿನ ಸೆನೆಟ್ಗೆ ಹೋಗ್ಬೇಡಿ ಅಂತ ಬೇಡಿಕೊಳ್ಳುತ್ತಾಳೆ. ಕ್ಯಾಲ್ಪರ್ನಿಯಾಳ ಕಣ್ಣೀರಿಗೆ ಕರಗಿ ಸೀಸರ್ ಮೊದಲು ಮನೆಯಲ್ಲೇ ಉಳಿಯಲು ಒಪ್ಪುತ್ತಾನೆ. ಆದರೆ ಅಲ್ಲಿಗೆ ಡೇಸಿಯಸ್ ಎಂಬ ಪಿತೂರಿದಾರ ಬರ್ತಾನೆ. ಓಹ್, ಆತ ಆ ಕನಸಿನ ಅರ್ಥವನ್ನು ಸಂಪೂರ್ಣವಾಗಿ ತಿರುಚುತ್ತಾನೆ ಅಲ್ವಾ? ಹೌದು. ಆ ರಕ್ತ ಸೀಸರ್ನ ಸಾವಿನ ಸಂಕೇತವಲ್ಲ, ಬದಲಾಗಿ ರೋಮ್ಗೆ ಸೀಸರ್ ನೀಡುವ ಹೊಸ ಜೀವಶಕ್ತಿ ಅಂತ ಹೊಗಳಿ ಸೀಸರ್ನ ಅಹಂಕಾರವನ್ನು ಉಬ್ಬಿಸ್ತಾನೆ. ತನ್ನ ಪ್ರತಿಷ್ಠೆಗೆ ಎಲ್ಲಾದ್ರೂ ಪೆಟ್ಟು ಬೀಳುತ್ತದೆಯೋ ಎಂಬ ಭಯದಿಂದ ಸೀಸರ್ ಸೆನೆಟ್ಗೆ ಹೋಗಲು ಒಪ್ಪುತ್ತಾನೆ. ಖಂಡಿತ. ಸೀಸರ್ನ ಅತಿಯಾದ ಹೆಮ್ಮೆ ಅವನನ್ನು ಸಾವಿನೆಡೆಗೆ ಹೇಗೆ ಕೊಂಡೊಯ್ಯುತ್ತದೆ ಎಂಬುದನ್ನು ನಾವಿಲ್ಲಿ ನೋಡಬಹುದು. ಆಕ್ಟ್ 3 ಕಥೆಯ ಅತ್ಯಂತ ರೋಚಕವಾದ ಮತ್ತು ಭೀಕರವಾದ ಅಂಕ ಇದು. ಹೌದು. ಸೀಸರ್ ಸೆನೆಟ್ ಕಡೆ ಹೋಗುವಾಗ ಆರ್ಟೆಮಿಡೋರಸ್ ಎಂಬಾತ ಒಂದು ಪತ್ರದ ಮೂಲಕ ಎಚ್ಚರಿಸಲು ಪ್ರಯತ್ನಿಸ್ತಾನೆ. ಆದರೆ ಸೀಸರ್ ತನ್ನ ಅಹಂಕಾರದಿಂದ ಆ ಪತ್ರವನ್ನು ನಿರಾಕರಿಸ್ತಾನೆ. ಆಮೇಲೆ ಸೆನೆಟ್ ಒಳಗೆ ಹೋದ ನಂತರ ಪಬ್ಲಿಯಸ್ ಸಿಂಬರ್ನ ಗಡೀಪಾರು ರದ್ದತಿಗೆ ನಾಟಕೀಯವಾಗಿ ಬೇಡಿಕೆ ಇಡ್ತಾರೆ ಪಿತೂರಿದಾರರು. ಸೀಸರ್ ಅದನ್ನು ನಿರಾಕರಿಸಿದ ತಕ್ಷಣ ಕ್ಯಾಸ್ಕಾ ಎಂಬಾತ ಮೊದಲ ಇರಿತ ಮಾಡ್ತಾನೆ. ಒಬ್ಬರಾದ್ಮೇಲೊಬ್ರು ಚಾಕುವಿನಿಂದ ಇರೀತಾರೆ. ಕಥೆಯ ಅತ್ಯಂತ ನೋವಿನ ಕ್ಷಣ ಬರೋದು ಕೊನೆಯ ಇರಿತದಲ್ಲಿ. ಹೌದು, ಆ ಕೊನೆ ಇರಿತ ಬ್ರೂಟಸ್ನದ್ದು. ತನ್ನ ಆಪ್ತ ಸ್ನೇಹಿತನೇ, ತಾನು ಅತ್ಯಂತ ಹೆಚ್ಚು ನಂಬಿದ್ದ ವ್ಯಕ್ತಿಯೇ ತನ್ನೆದೆಗೆ ಚಾಕು ಹಾಕಿದ್ದನ್ನು ಕಂಡು ಸೀಸರ್ನ ಹೃದಯ ಚೂರ್ಚೂರಾಗುತ್ತೆ ಅಲ್ವಾ? ಆ ನೋವಿನಲ್ಲಿ ಆತನ ಬಾಯಿಂದ ಬರೋ ವಾಕ್ಯ ಎಟ್ ಟು ಬ್ರೂಟ್ ದೆನ್ ಫಾಲ್ ಸೀಸರ್. ಅಂದ್ರೆ ನೀನು ಕೂಡನಾ ಬ್ರೂಟಸ್, ಹಾಗಾದ್ರೆ ಸೀಸರ್ ಬೀಳ್ಲಿ. ಇದೊಂದು ವಾಕ್ಯ ನಂಬಿಕೆ ಮತ್ತು ದ್ರೋಹದ ನಡುವಿನ ಇತಿಹಾಸದ ಅತ್ಯಂತ ಪ್ರಭಾವವಾದ ಸಾಲು. ಖಂಡಿತ. ಆ ಹತ್ಯೆಯ ನಂತರ ಬ್ರೂಟಸ್ ತೆಗೆದುಕೊಳ್ಳುವ ಮತ್ತೊಂದು ನಿರ್ಧಾರ ಕಥೆಯ ದಿಕ್ಕನ್ನೇ ಬದಲಿಸುತ್ತೆ. ಅದೇ ಆಂಟನಿಗೆ ಭಾಷಣ ಮಾಡಲು ಅವಕಾಶ ನೀಡಿದ್ದು.
ತಾವೆಲ್ಲರೂ ರೋಮ್ನು ಉಳಿಸಿದ ವೀರರು ಅಂತ ಬ್ರೂಟಸ್ ನಂಬಿರುತ್ತಾನೆ. ಕ್ಯಾಸಿಯಸ್ ಬೇಡ ಎಂದು ಎಚ್ಚರಿಸಿದರೂ ಬ್ರೂಟಸ್ ತನ್ನ ಉದಾತ್ತತೆಯ ಗೀಳಿನಿಂದ ಆಂಟೊನಿಗೆ ಭಾಷಣ ಮಾಡಲು ಒಪ್ಪಿಗೆ ನೀಡುತ್ತಾನೆ. ಬ್ರೂಟಸ್ ಮೊದಲು ಜನರ ಮುಂದೆ ತರ್ಕಬದ್ಧವಾಗಿ ವಿವರಿಸುತ್ತಾನೆ. ಆದ್ರೆ ಆಂಟನಿಯ ಭಾಷಣ ಶುರುವಾದ ಮೇಲೆ ಕತ್ತಿಗಿಂತ ಮಾತು ಹೇಗೆ ಹರಿತಾ ಎಂಬುದು ಜಗತ್ತಿಗೆ ಅರಿವಾಗುತ್ತದೆ. ವಿದ್ಯಾರ್ಥಿಗಳು ಈ ಭಾಗವನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆಂಟನಿಯ ಭಾಷಣವು ಮಾನವನ ಮನೋವಿಜ್ಞಾನವನ್ನ, ಗುಂಪಿನ ಭಾವನೆಗಳನ್ನ ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಹುದೊಡ್ಡ ಪಾಠ. ಹೌದು, ಆಂಟನಿ ಜಾಣ್ಮೆ ಹೇಗಿತ್ತಂದ್ರೆ ಅವನು ನೇರವಾಗಿ ಯಾರನ್ನು ದೂಷಿಸುವುದಿಲ್ಲ. ಬ್ರೂಟಸ್ ಒಬ್ಬ ಗೌರವಾನ್ವಿತ ವ್ಯಕ್ತಿ ಎಂದು ಪದೇ ಪದೇ ಹೇಳ್ತಲೇ ಆ ಪದದ ಅರ್ಥವನ್ನು ವ್ಯಂಗ್ಯವಾಗಿ ತಿರುಚಿ ಜನರ ಮನಸ್ಸಿನಲ್ಲಿ ದ್ವೇಷ ಹುಟ್ಟುವಂತೆ ಮಾಡ್ತಾನೆ. ಆಂಟನಿಯಲ್ಲಿ ಅದ್ಭುತವಾದ ದೃಶ್ಯಕಾವ್ಯವನ್ನು ಸೃಷ್ಟಿಸ್ತಾನೆ. ಸೀಸರ್ನ ರಕ್ತಸಿಕ್ತವಾದ ಬಟ್ಟೆಯನ್ನು ಜನರಿಗೆ ಎತ್ತಿ ತೋರಿಸ್ತಾನಲ್ವಾ? ಹೌದು ನೋಡಿ, ಈ ರಂಧ್ರವನ್ನು ಕ್ಯಾಸಿಯಸ್ ಮಾಡಿದ, ಈ ಗಾಯವನ್ನು ಸೀಸರ್ನ ಮುದ್ದಿನ ಬ್ರೂಟಸ್ ಮಾಡಿದ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಆ ಸೀಸರ್ ಬರೆದಿದ್ದ ಉಯಿಲನ್ನು ಕೂಡ ಓದ್ತಾನೆ. ಹೌದು, ಸೀಸರ್ ತನ್ನ ಆಸ್ತಿಯನ್ನು ಜನಸಾಮಾನ್ಯರಿಗಾಗಿಯೇ ಬರ್ದಿಟ್ಟಿದ್ದಾನೆ ಎಂಬ ಸತ್ಯ ಗೊತ್ತಾದ ಮರುಕ್ಷಣವೇ ಗುಂಪಿನ ಭಾವನೆ ಸ್ಫೋಟಗೊಳ್ಳುತ್ತೆ. ಆಂಟನಿಯ ಭಾವನಾತ್ಮಕ ಭಾಷಣವು ಬ್ರೂಟಸ್ನ ನೈತಿಕ ವಾದಗಳಿಗಿಂತ ಪ್ರಬಲವಾಗಿ ಜನರ ಮನಸ್ಸನ್ನು ಬದಲಾಯಿಸುತ್ತೆ. ಆ ಜನರು ಬ್ರೂಟಸ್ ಮತ್ತು ಇತರ ಪಿತೂರಿದಾರರ ಮನೆಗಳಿಗೆ ಬೆಂಕಿ ಹಚ್ಚಲು ಓಡುತ್ತಾರೆ. ಹೌದು. ಆಕ್ಟ್ 4 ಈ ಗಲಭೆಯ ನಂತರ ರೋಮ್ನ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಆಂಟನಿ, ಆಕ್ಟೇವಿಯಸ್ ಮತ್ತು ಲೆಪಿಡಸ್ ಸೇರಿ ಸೆಕೆಂಡ್ ಟ್ರಯಂವಿರೇಟ್ ಎಂಬ ಹೊಸ ಅಧಿಕಾರ ಮಂಡಳಿಯನ್ನು ರಚಿಸ್ತಾರೆ. ಇವರ ಕ್ರೂರತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ತಮ್ಮ ಅಧಿಕಾರಕ್ಕೆ ಅಡ್ಡಿಯಾಗುವ ಪ್ರತಿಯೊಬ್ಬರನ್ನು ಕೊಲ್ಲುವ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಇದೇ ಸಮಯದಲ್ಲಿ ಸಾರ್ಡೀಸ್ ಎಂಬಲ್ಲಿ ಬ್ರೂಟಸ್ ಮತ್ತು ಕ್ಯಾಸಿಯಸ್ ನಡುವೆ ಭ್ರಷ್ಟಾಚಾರ ಮತ್ತು ಹಣದ ವಿಚಾರವಾಗಿ ದೊಡ್ಡ ಜಗಳವೇ ನಡೀತಿರ್ತದೆ. ನ್ಯಾಯದ ಪರವಾಗಿ ನಿಂತು ಕೊಲೆ ಮಾಡಿದೆವು, ಈಗ ಅದೇ ಕೈಗಳಿಂದ ಲಂಚ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಬ್ರೂಟಸ್ ಪ್ರಶ್ನಿಸ್ತಾನೆ. ಆದರ್ಶ ಮತ್ತು ವಾಸ್ತವದ ಈ ಘರ್ಷಣೆಯಲ್ಲಿ ಬ್ರೂಟಸ್ ಮಾನಸಿಕವಾಗಿ ಕುಗ್ಗುತ್ತಾನೆ. ಇದೇ ಸಮಯದಲ್ಲಿ ಆತನಿಗೆ ತನ್ನ ಪತ್ನಿ ಪೋರ್ಷಿಯಾಳ ಸಾವಿನ ಸುದ್ದಿ ಬರುತ್ತದೆ. ಓ, ವಿಪರೀತ ದುಃಖ ಮತ್ತು ಶತ್ರುಗಳ ಭಯದಿಂದ ಅವಳು ಬೆಂಕಿ ನುಂಗಿ ಸಾಯುವುದು ಬಹಳ ದುರಂತ. ಹೌದು, ಅಷ್ಟೇ ಅಲ್ಲ, ಅಂದು ರಾತ್ರಿ ಬ್ರೂಟಸ್ನ ಡೇರೆಗೆ ಸೀಸರ್ನ ಭೂತ ಕಾಣಿಸಿಕೊಳ್ಳುತ್ತದೆ. ನಾವು ಯುದ್ಧಭೂಮಿಯಲ್ಲಿ ಭೇಟಿಯಾಗೋಣ ಎಂದು ಎಚ್ಚರಿಸುತ್ತೆ. ಇದು ಬ್ರೂಟಸ್ನ ಮನಸ್ಸಿನ ಆಳದಲ್ಲಿರುವ ಪಾಪ ಪ್ರಜ್ಞೆ. ತಾನು ಮಾಡಿದ ತಪ್ಪು ನಿರ್ಧಾರಗಳು ತನ್ನನ್ನೇ ನುಂಗಲು ಬರುತ್ತಿವೆ ಎಂಬ ಆಂತರಿಕ ಭಯದ ಪ್ರತಿರೂಪವಾಗಿತ್ತು. ಖಂಡಿತ. ಆಕ್ಟ್ 5 ಅಂತಿಮವಾಗಿ ಇವರೆಲ್ಲರೂ ಫಿಲಿಪ್ಪಿ ಎಂಬ ಯುದ್ಧಭೂಮಿಯಲ್ಲಿ ಮುಖಾಮುಖಿಯಾಗುತ್ತಾರೆ. ಅಲ್ಲಿ ಕ್ಯಾಸಿಯಸ್ನ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಉಂಟಾಗುತ್ತದೆ. ತನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಶತ್ರುಗಳ ಪಾಳ್ಯದಲ್ಲಿ ಸರಿಯಾದನೆಂದು ಅವನು ತಪ್ಪಾಗಿ ಭಾವಿಸುತ್ತಾನೆ. ಹತಾಶೆಗೊಂಡ ಕ್ಯಾಸಿಯಸ್ ಯಾವ ಕತ್ತಿಯಿಂದ ತಾನು ಸೀಸರ್ನನ್ನು ಇರಿದಿದ್ದನೋ ಅದೇ ಕತ್ತಿಯಿಂದ ತನ್ನನ್ನು ತಾನು ಇರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಹೌದು, ಆತನ ಸ್ನೇಹಿತ ವಾಸ್ತವದಲ್ಲಿ ಗೆಲುವನ್ನು ಆಚರಿಸುತ್ತಿದ್ದ. ಇದು ಕ್ಯಾಸಿಯಸ್ನ ಆತುರದ ನಿರ್ಧಾರ ಮತ್ತು ವಿಧಿಯ ಕ್ರೂರ ಆಟ. ಕ್ಯಾಸಿಯಸ್ನ ಸಾವು ಬ್ರೂಟಸ್ನ ಬೆನ್ನೆಲುಬನ್ನೇ ಮುರಿಯುತ್ತೆ. ಕೊನೆಗೆ ಯುದ್ಧದಲ್ಲಿ ತನ್ನ ಸೋಲು ಖಚಿತ ಎಂದು ತಿಳಿದಾಗ ಬ್ರೂಟಸ್ ಕೂಡ ಗೌರವಾನ್ವಿತ ಸಾವು ಲೇಸೆಂದು ಭಾವಿಸಿ ತನ್ನದೇ ಕತ್ತಿಯ ಮೇಲೆ ಬಿದ್ದು ಪ್ರಾಣ ಬಿಡುತ್ತಾನೆ. ಹೌದು, ಇಡೀ ಕಥೆಯಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮಹತ್ವದ ಅಂಶ ಆ ನಾಟಕದ ಕೊನೆಯ ದೃಶ್ಯ. ಆಂಟನಿ ಬ್ರೂಟಸ್ನ ಮೃತದೇಹವನ್ನು ನೋಡಿ ಇವನೇ ರೋಮಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂದು ಕರೆಯೋದು ಅಲ್ವಾ? ಹೌದು, ಏಕೆಂದ್ರೆ ಆ ಕೊಲೆಯಲ್ಲಿ ಭಾಗಿಯಾದ ಉಳಿದವರೆಲ್ಲರೂ ಸೀಸರ್ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಆ ಕೃತ್ಯವೆಸಗಿದ್ರೆ, ಬ್ರೂಟಸ್ ಮಾತ್ರ ರೋಮ್ನ ಉಳಿತಿಗಾಗಿ ಪ್ರಜಾಪ್ರಭುತ್ವದ ಉಳಿವಿನ ಆಶಯದಿಂದ ಹೋರಾಡಿದ ಏಕೈಕ ವ್ಯಕ್ತಿ. ಥೀಮ್ಸ್. ಇಡೀ ನಾಟಕದ ಪ್ರಮುಖ ವಿಷಯಗಳ ಕಡೆ ಬರೋಣ. ರೋಮ್ನ ಪತನಕ್ಕೆ ಮಹತ್ವಾಕಾಂಕ್ಷಿಯೇ ಪ್ರಮುಖ ಕಾರಣ ಎಂಬುದನ್ನು ಶೇಕ್ಸ್ಪಿಯರ್ ಇಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಹೌದು, ಸೀಸರ್ನ ಏಳಿಗೆಯ ಭಯ ಮತ್ತು ಕ್ಯಾಸಿಯಸ್ನ ಅಸೂಯೆ ಹೇಗೆ ದುರಂತಕ್ಕೆ ಕಾರಣವಾಯಿತು ಅನ್ನೋದೇ ಸ್ಪಷ್ಟ. ಹಾಗೇ ವಿಧಿ ಮತ್ತು ಸ್ವಂತ ಇಚ್ಛೆಯ ಪ್ರಭಾವ. ಇದಕ್ಕೊಂದು ಅದ್ಭುತವಾದ ಆಧುನಿಕ ಉದಾಹರಣೆ ನೀಡಬೇಕೆಂದರೆ, ನಾವು ಕಾರಿನಲ್ಲಿ ಪ್ರಯಾಣಿಸುವಾಗ GPS ಯಂತ್ರವು ಮುಂದೆ ದೊಡ್ಡ ಅಪಾಯವಿದೆ, ಹಿಂದಕ್ಕೆ ತಿರುಗಿ ಎಂದು ಪದೇ ಪದೇ ಎಚ್ಚರಿಸಿದ್ರೂ ನನಗೇನು ಆಗುದಿಲ್ಲ ಎಂಬ ನಮ್ಮ ಅಹಂಕಾರದಿಂದ ಕಾರು ಚಲಾಯಿಸಿ ಪ್ರಪಾತಕ್ಕೆ ಬಿದ್ದಂತೆ ಅಲ್ವಾ? ಖಂಡಿತ. ಅತ್ಯುತ್ತಮವಾದ ಹೋಲಿಕೆ. ಪ್ರಕೃತಿ ಮತ್ತು ಕನಸುಗಳು
ಮುಂಬರುವ ದುರಂತದ ಎಚ್ಚರಿಕೆಗಳನ್ನು ನೀಡಿದರು, ಪಾತ್ರಗಳು ತಮ್ಮ ಸ್ವಂತ ನಿರ್ಧಾರಗಳಿಂದಲೇ ಸಾವಿನ ದೌಡೆಗೆ ಸಿಲುಕಿದರು. ಕನ್ಕ್ಲೂಷನ್. ಬ್ರೂಟಸ್ ನಿಜವಾದ ದುರಂತ ನಾಯಕ. ಆತನಿಗೆ ಒಳ್ಳೆಯ ಉದ್ದೇಶಗಳಿದ್ದರೂ ಸರಿಯಾದ ವಿವೇಚನೆ ಇಲ್ಲದ ಕಾರಣ ಅದು ವಿನಾಶಕ್ಕೆ ಕಾರಣವಾಯಿತು. ಶುದ್ಧ ಆದರ್ಶವಾದವು ಪ್ರಾಯೋಗಿಕ ರಾಜಕೀಯದ ಮುಂದೆ ಹೇಗೆ ಸೋಲುತ್ತದೆ ಎಂಬುದರ ಸಾರಾಂಶವೇ ಈ ಕಥೆ. ಖಂಡಿತ. ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಈ ಸಂಪೂರ್ಣ ವಿಶ್ಲೇಷಣೆ ಬಹಳ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ. ಇಂತಹ ಇನ್ನಷ್ಟು ವಿವರವಾದ ಪರೀಕ್ಷಾ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಲು ವೀಕ್ಷಕರಿಗೆ ನೆನಪಿಸುತ್ತಿದ್ದೇವೆ. ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. If you find this explanation of Julius Caesar helpful, kindly subscribe to this YouTube channel for more English literature and literary theory lectures.